ನಮಸ್ತೆ. ತನ್ನ ವಿಶಿಷ್ಟ ನಡಿಗೆಯಿಂದ ಎಲ್ಲರನ್ನ ಆಕರ್ಷಿಸಿದ ಆತ ಗಂಭೀರವಾಗಿ ಘನತೆಯಿಂದ ನಡೆಯುತ್ತಾ ತನ್ನ ತಂದೆಯ ಮುಂದೆ ನಿಂತ. ಅಲ್ಲಿ ನೆರೆದಿದ್ದ ನಿರ್ದೇಶಕರ ಮುಂದೆ ಎಲ್ಲ ಔಪಚಾರಿಕತೆಗಳನ್ನ ಮುಗಿಸಿ ವಿಕೆ ಗ್ರೂಪ್ ಆಫ್ ಕಂಪನೀಸ್ಗೆ CEO ಆಗಿ ಅಧಿಕಾರ ವಹಿಸಿಕೊಂಡ. ಆತನ ತಂದೆ ಸಂಜಯ್ ಕೃಷ್ಣ ಅವರೆಲ್ಲರಿಗೂ ಆತನನ್ನು ಅಂದರೆ ವಿಕ್ರಮ್ ಕೃಷ್ಣನನ್ನು ಹೊಸ CEO ಅಂತ ಪರಿಚಯಿಸಿದರು. ವಿಕ್ರಮ್ ಕೃಷ್ಣನಿಗೆ 27 ವರ್ಷ, 6.3 ಅಡಿ ಎತ್ತರ. ಚಿನ್ನದ ಪದಕವನ್ನು ಪಡೆದಿದ್ದಾನೆ. ಅಮೆರಿಕದಲ್ಲಿ ಜನಿಸಿ ಅಲ್ಲೇ ಬೆಳೆದಿದ್ದರಿಂದ 27 ವರ್ಷಗಳ ನಂತರ ಇದೇ ಮೊದಲ ಬಾರಿ ಭಾರತಕ್ಕೆ ಬಂದಿದ್ದ. ಆತನ ತಂದೆ ಸಂಜಯ್ ಕೃಷ್ಣ, ತಾಯಿ ಸುಲೋಚನಾ ಮತ್ತು ತಮ್ಮ ವಿನಯ್ ಕೃಷ್ಣ. ಆತನ ಮೊದಲ ಬಾರಿ ನೋಡಿದಾಗ ಎಲ್ರಿಗೂ ಇವನಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು ಎಂಬ ಭಾವನೆ ಮೂಡಿತು. ಆತನ ಕಣ್ಣುಗಳಲ್ಲಿ ಕೋಪ, ಮುಖದಲ್ಲಿ ರೌದ್ರತೆ ಯಾವಾಗಲೂ ಲೆಕ್ಕಾಚಾರ ಓಡ್ತಿರ್ತು. ಆತ ತುಂಬ ಇಷ್ಟಪಡೋ ಮತ್ತು ಗೌರವಿಸೋ ಒಂದೇ ಒಬ್ಬ ವ್ಯಕ್ತಿ ಅಂದರೆ ಆತನ ಅಜ್ಜಿ ಗಾಯತ್ರಿ ದೇವಿ ಮತ್ತು ಅಜ್ಜ ನಾರಾಯಣ್. ಅವರ ನಂತರ ಅವರ ತಾಯಿ. ವಿಕ್ರಮ್ ಈಗ ಸಂಪೂರ್ಣವಾಗಿ ವಿಕ್ರಮ್ ಗ್ರೂಪ್ ಆಫ್ ಕಂಪನೀಸ್ಗೆ CEO ಅಧಿಕಾರ ವಹಿಸಿಕೊಳ್ತಿದ್ದಾನೆ. ಈಗಾಗಲೇ ಲಾಭದಾಯಕವಾಗಿರೋ ಕಂಪನಿಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕೆಂಬುದು ನಿರ್ದೇಶಕರ ಆಶಯ. ಇಲ್ಲಿವರೆಗೂ ಅವರನ್ನು ಯಾರೂ ಸೋಸೋದಕ್ಕೆ ಸಾಧ್ಯ ಆಗಿಲ್ಲ. ಅವರಿಗೆ ಯಾರೂ ಪ್ರತಿಸ್ಪರ್ಧಿಗಳಿಲ್ಲ. ಅವರು ವಿನ್ಯಾಸ ಮಾಡೋ ಆಭರಣಗಳಷ್ಟು ಅದ್ಭುತವಾಗಿರುತ್ತೆ ಅಂತ ಎಲ್ಲರೂ ಮಾತಾಡ್ಕೊಳ್ತಾರೆ. ದೇಶ ವಿದೇಶಗಳಲ್ಲಿ ಅವರಿಗೆ ಗ್ರಾಹಕರಿದ್ದಾರೆ. ಅವರ ಕಂಪನಿ ಶಾಖೆಗಳಿವೆ. ಮುಖ್ಯವಾಗಿ ಚಿನ್ನ, ವಜ್ರದ ಆಭರಣಗಳಲ್ಲಿ ಅವರ ಕಂಪನಿ ಪ್ರಸಿದ್ಧ. ಪಾರ್ಟಿ ಶುರುವಾಯಿತು. ಎಲ್ಲರೂ ಅವರವರ ಕೆಲಸಗಳಲ್ಲಿ ಮಗ್ನರಾದರು. ಸಂಜಯ್ ಕೃಷ್ಣ ಎಲ್ರಿಗೂ ವಿಕ್ರಮ್ನನ್ನು ಪರಿಚಯಿಸಿದರು. ವಿಕ್ರಮ್ ಕೂಡ ಎಲ್ಲರ ಜೊತೆ ಫಾರ್ಮಾಲಿಟಿಗಾಗಿ ಮಾತಾಡ್ತಿದ್ದ. ಆತನ ತಂದೆ ಪರಿಚಯಿಸಿದ ಪ್ರತಿಯೊಂದು ಹೆಸರು ಆತನ ತನೆಯಲ್ಲಿ ರಿಜಿಸ್ಟರ್ ಆಗ್ತಿತ್ತು. ಅದೇ ಆತನ ವಿಶೇಷತೆ. ಒಮ್ಮೆ ಕೇಳಿದರೆ ಅದನ್ನು ಮರೆಯೋದಿಲ್ಲ. ರಾತ್ರಿ ಸುಮಾರು 11 ಗಂಟೆ ಆಗ್ತಿದ್ದಂತೆ ಒಬ್ಬೊಬ್ಬರೇ ಹೊರಡಲು ಶುರು ಮಾಡಿದ್ರು. ಸುಮಾರು 75% ಜನ ಹೊರಟು ಹೋದರು. ಹಾಲ್ ಖಾಲಿ ಆಯಿತು. ಉಳಿದವರು ಆತನ ತಂದೆ ಆತ್ಮೀಯ ಸ್ನೇಹಿತರು. ಅವು ವ್ಯಾಪಾರದ ಬಗ್ಗೆ ಮಾತಾಡ್ತಿದ್ರು. ಆದರೆ ಆ ವಿಷಯಗಳು ವಿಕ್ರಮ್ಗೆ ಬೇಸರ ತರಿಸಿದ್ವು. ಯಾಕಂದರೆ ಈಗಾಗಲೇ ಅವುಗಳನ್ನ ಕೇಳಿ ಆತನ ಬೇಸರ. ವಿಕ್ರಮ್ ಒಮ್ಮೆ ಎಲ್ಲರ ಹತ್ತ ನೋಡ್ದ. ತಮ್ಮ ಡ್ರಿಂಕ್ಸ್ ಕುಡಿಯೋದ್ರಲ್ಲಿ ಬ್ಯುಸಿಯಾಗಿದ್ದರೆ ಕುಟುಂಬದವರು ಬೇರೆ ಸ್ನೇಹಿತರ ಜೊತೆ ಮಾತಾಡ್ತಿದ್ರು. ವಿಕ್ರಮ್ ಹೀಗೆ ಜನರ ಜೊತೆ ಬೆರೆಯೋದು ಅಷ್ಟಾಗಿ ಇಷ್ಟ ಇರಲಿಲ್ಲ. ಹಾಗಾಗಿ ಆತನಿಗೆ ಕಿರಿಕಿರಿ ಅನ್ನಿಸ್ತು. ಅಲ್ಲಿರಲು ಮನಸ್ಸು ಬರದೆ ವಿಕ್ರಮ್ ಹೊರಗೆ ಬಂದ. ಇದು ಆತ ಭಾರತಕ್ಕೆ ಬಂದು ಮೊದಲ ಬಾರಿಯಾಗಿತ್ತು. ಆಗ ಕುತೂಹಲದಿಂದ ಸುತ್ತಲೂ ನೋಡುತ್ತಾ ಮೆಟ್ಟಿಲು ಹಿಡಿದು ಕಾರ್ ಪಾರ್ಕಿಂಗ್ ಹತ್ರ ಬಂದ. ಆತ ನಿಧಾನವಾಗಿ ನಡೀತಾ ಸುತ್ತಲಿನ ಪರಿಸರವನ್ನು ಗಮನಿಸ್ತಿದ್ದರಿಂದ ಆತನ ನಡೆಯೋ ಸದ್ದು ಯಾರಿಗೂ ಕೇಳಿಸ್ಲಿಲ್ಲ. ಕಾರ್ ಪಾರ್ಕಿಂಗ್ ಹತ್ರ ಬಂದಾಗ ಪೊದೆಗಳಿರುವ ಮರಗಳ ಮಧ್ಯದಿಂದ ಯಾವುದೋ ಧ್ವನಿ ಬರ್ತಿರುವಂತೆ ಅನ್ನಿಸ್ತು. ಯಾರಿದ್ದಾರೆ ಅಂದ್ಕೊಂಡು ವಿದೇಶದಲ್ಲಿ ಬೆಳೆದಿದ್ದರಿಂದ ಬೇರೆಯವ್ರ ವಿಷಯದಲ್ಲಿ ತಲೆ ಹಾಕೋ ಅಭ್ಯಾಸ ಆತನಿಗಿರಲಿಲ್ಲ. ಆದರೆ ಆತ ಮುಂದೆ ಹೋಗ್ತಿದ್ದಾಗ ಏನೋ ಕೇಳಬಾರ್ದ ವಿಷಯ ಕೇಳಿದಂಥ ಆಶ್ಚರ್ಯ. ಆತನಿಗೆ ಅನುಮಾನ ಬಂದು ಸರಿಯಾಗಿ ಕೇಳಿಸ್ತಾ ಅಂತ ಖಚಿತಪಡಿಸ್ಕೊಳ್ಳೋದಕ್ಕೆ ಮತ್ತಷ್ಟು ಹತ್ರ ಹೋಗಿ ಎಚ್ಚರಿಕೆಯಿಂದ ಕೇಳ್ದ. ಆತ ವಿದೇಶದ ಜನಿಸಿದ್ರು. ಪ್ರತಿ ವರ್ಷ ಆತನ ಅಜ್ಜಿ ಆತನನ್ನು ನೋಡೋದಕ್ಕೆ ಬರ್ತಿದ್ರು. ಅಜ್ಜಿ ಜೊತೆಗೆ ತಾಯಿಯೂ ಬರ್ತಿದ್ರು. ಅವರ ಹಾಗೆ 2-3 ತಿಂಗಳು ಇರ್ತಿದ್ರು. ಆಗ ಅವರಜ್ಜಿ ಅವನಿಗೆ ಭಾಷೆಯನ್ನು ಕಲಿಸಿದ್ರು. ಅದು ಸ್ಪಷ್ಟವಾಗಿ ಬರ್ತಿತ್ತು. ಮಾತಾಡೋದಕ್ಕೆ ಮತ್ತು ಬರೆಯಲು ಬರ್ತಿತ್ತು. ಹಾಡುಗಳನ್ನ ಸಹ ತುಂಬ ಚೆನ್ನಾಗಿ ಆಡ್ತಿದ್ದ. ಕೇಳ್ತಿದ್ದಾಗ ಏನೋ ಒಂದು ಅಹಿತಕರ ಘಟನೆ ನಡೆಯೋ ಸಾಧ್ಯತೆ ಇದೆ ಅಂತ ವಿಕ್ರಮ್ ಅನಿಸ್ತು. ಕೇಳ್ತಿದ್ದಾಗ 3 ವಿಭಿನ್ನ ಧ್ವನಿಗಳು ಕೇಳಿಸಿದ್ವು. ಒಬ್ಬ ಹುಡುಗಿಯದು ಮತ್ತು 2 ಹುಡುಗರದ್ದು. ಅವಳೆಲ್ಲಿದ್ದಾಳೆ ಅಂತ ಅವರಲ್ಲಿ ಒಬ್ಬ ಕೇಳ್ದ. ರೂಮ್ನಲ್ಲಿ ಈಗಷ್ಟೇ ಮಲಗಿಸ್ದೆ ಅಂತ ಅವಳು ಹೇಳಿದ್ಲು. ಅವಳ ಪರಿಸ್ಥಿತಿ ಹೇಗಿದೆ ಅಂತ ಇನ್ನೊಬ್ಬ ಕೇಳ್ದ. ನಾನೇ ಹತ್ತಿರ ನಿಂತು ಅವಳಿಗೆ 2 ಗ್ಲಾಸ್ ಕುಡಿಸ್ದೆ ಅಂದ. ಹೌದಾ, ಒಳ್ಳೆ ಕೆಲಸ ಮಾಡಿದೆ ಅಂತ ಹಾಗೆ ಹೇಳಿದ್ದು. ಹೌದು, ಬರ್ಡೇ ಬೇಬಿ, ನನ್ನ ಸಲುವಾಗಿ ಒಂದು ಜ್ಯೂಸ್ ಕುಡಿಯಲ್ವಾ ಅಂದೆ. ಜಸ್ಟ್ ಆರೆಂಜ್ ಜ್ಯೂಸ್ ಅಂದೆ. ಆ ಹುಚ್ಚಿ ನಂಬಿ ಕುಡಿದ್ಲು. ಕುಡಿದ ಮೇಲೆ ನಿನ್ನ ಬಳಿ ಕೊಟ್ಟೆ. ಏನೇ ಆಗಲಿ ರೂಮ್ ನಂಬರ್ ಎಷ್ಟು ಎಂದು ಕೇಳ್ದ. 102 ಅಂದ್ಲು. ಈಗ ನೀನು ದುಡ್ಡು ತೆಗೆದುಕೋ, ಕೆಲಸ ಆದಮೇಲೆ ಉಳಿದು ದುಡ್ಡು ಕೊಡ್ತೀನಿ. ಯಾವುದೇ ಸುರಕ್ಷಿತ ಕ್ರಮಗಳನ್ನ ಬಳಸಬೇಡಿ. ಅಷ್ಟೊಂದು ಸುಂದರಿಯನ್ನು ಎಂಜಾಯ್ ಮಾಡಬೇಕಂದ್ರೆ ಅದೃಷ್ಟ ಮಾಡ್ಕೊಂಡಿರಬೇಕು. ನಾಳೆ ಬೆಳಿಗ್ಗೆ ಅವಳ ಸ್ಥಿತಿ ನೋಡಿ ಅವಳು ನೋವಿನಿಂದ ನರಳಿ ಸಾಯಬೇಕು ಅಂತ ಹೇಳ್ದ. ಇನ್ನೊಬ್ಬ ನಗ್ತ. ಅವನ ನಗು ವಿಕಾರವಾಗಿತ್ತು. ಆ ಹುಡುಗಿ ಕಡೆ ನೋಡ್ತಾ ಆ ಅವಕಾಶ ನಂಗೆ ಸಿಗ್ಬಹುದಿತ್ತಲ್ಲ ಅಂತ ಕೇಳ್ದ. ನಿನಗೆ ಸಿಕ್ಕರೆ ಅದು ಅಕ್ರಮ ಸಂಬಂಧ ಆಗೋದಿಲ್ಲ, ಕಾನೂನುಬದ್ಧ ಆಗುತ್ತೆ. ಯಾಕಂದರೆ ನೀನು ಗಂಡ ಅಂತ ಆಕೆ ಹೇಳಿದ್ಲು. ನಿಜ, ಆದರೆ ಇಷ್ಟು ಸೌಂದರ್ಯವನ್ನು ಹೇಗೆ ಬಿಡೋದು, ನನ್ನ ಮನಸ್ಸಿಗೆ ಒಪ್ತಿಲ್ಲ ಅಂತ ಅವನೇ ಹೇಳ್ದ. ಬೇರೆ ದಾರಿ ಇಲ್ಲ. ಆಸ್ತಿ ಬೇಕೋ ಬೇಡವೋ, ಅದೆಲ್ಲ ಬೇಕು ಅಂದಮೇಲೆ ಬಿಟ್ಕೊಡು ಅಂತ ಆಕೆ ಹೇಳಿದ್ಲು. ವಿಕ್ರಮ್ ಸ್ವಲ್ಪ ಅರ್ಥ ಆಗತೊಡಗಿತು. ಯಾರೋ ಅಪಾಯದಲ್ಲಿದ್ದಾರೆ ಅಂತ ಮಾತ್ರ ಗೊತ್ತಾಯಿತು. ಅವರು ದೂರ ಹೋಗ್ತಿರುವಂತೆ ಹೆಜ್ಜೆ ಸದ್ದು ಕೇಳಿಸ್ತು. ಎಚ್ಚರ, ಯಾವುದೇ ತಪ್ಪು ಆಗಬಾರ್ದು. ರೂಮ್ ನಂಬರ್ 102 ಹೋಗು, ಇವತ್ತು ನಿಮಗೆ ಔತಣ ಅಂತ ಇಬ್ಬರು ಹೊರಟು ಹೋದರು. ಅವ್ರು ಹೋಗಿರೋ ಹೆಜ್ಜೆ ಸದ್ದು ಕೇಳಿಸ್ತು. ವಿಕ್ರಮ್ ಪೊದೆಗಳನ್ನ ಸರಿಸಿ ನೋಡ್ದ. ಅಲ್ಲಿ ಸ್ವಲ್ಪ ಕತ್ತಲಿತ್ತು. ಇಬ್ಬರು ಹೋಗ್ತಿರುವಂತೆ ಕಂಡ್ರು. ಇನ್ನೊಬ್ಬ ಅಲ್ಲೇ ನಿಂತಿದ್ದ. ಆತನ ರೂಪ ತುಂಬ ಅಸಹ್ಯವಾಗಿತ್ತು. ಕತ್ತಲಿನಲ್ಲಿ ವಿಕ್ರಮ್ಗೆ ಆತ ಇಷ್ಟ ಆಗಲಿಲ್ಲ. ಆತ ಯಾರೋ ಒಬ್ಬನಿಗೆ ಫೋನ್ ಮಾಡ್ತಿರೋ ಅಂತಿತ್ತು. ಆ ಕಡೆಯಿಂದ ಫೋನ್ ಎತ್ತಿದಾಗ ಏನು ಮಾಡ್ತಿದ್ಯಾ, ಇವತ್ತು ಫುಲ್ ಎಂಜಾಯ್, ರೂಮ್ ನಂಬರ್ 102 ಅಂತ ವಿಳಾಸವನ್ನು ಹೇಳತೊಡಗಿದ. ಅಷ್ಟರಲ್ಲಿ ವಿಕ್ರಮ್ ಸಿಟ್ಟು ಬಂದು ಪಕ್ಕದಲ್ಲಿದ್ದ ಗುಂಡವನ ಎತ್ತಿ ಆತನ ತಲೆ ಮೇಲೆ ಬಲವಾಗಿ ಹೊಡೆದ. ಆತ ಏನು ಮಾತನಾಡದೆ ಅಲ್ಲೇ ಬಿದ್ದು ಹೋದ. ಒಂದು ಕ್ಷಣವೂ ಕೂಡ ತಡ ಮಾಡದೆ ರೂಮ್ ಕಡೆ ಓಡ್ದ. ಆತ ಹೋಟೆಲ್ನಲ್ಲಿದ್ದ 7 ಅಂತಸ್ತುಗಳಲ್ಲೂ ಹುಡುಕ್ತ. ಆದರೆ ಆತನಿಗೆ ಆ ರೂಮ್ ಸಿಗಲಿಲ್ಲ. ಕೊನೆಗೆ ಬೇಸರಗೊಂಡು ರಿಸೆಪ್ಷನ್ ಹತ್ರ ಹೋಗಿ ರೂಮ್ ನಂಬರ್ 102 ಎಲ್ಲಿದೆ ಅಂತ ಕೇಳಿದ. ಅವಳ ಆಶ್ಚರ್ಯದಿಂದ ಯಾಕೆ ಅಂತ ಕೇಳಿದ್ಲು. ಮಾಹಿತಿ ಬೇಕಿತ್ತು. ರೂಮ್ ನಂಬರ್ 102 ಅಂದ. ಅದು ರೂಮಲ್ಲ ಸರ್, ಹೋಟೆಲ್ ಪಕ್ಕದಲ್ಲಿದೆ, ನೆಲಮಹಡಿಯಲ್ಲಿ ನೌಕರರು ಬಳಸ್ತಾರೆ. ಕೊರೋನಾದಿಂದಾಗಿ ನೌಕರರು ಹೆಚ್ಚಾಗಿಲ್ಲದ ಕಾರಣ ಅದನ್ನು ಯಾರೂ ಬಳಸ್ತಿಲ್ಲ ಅಂದ್ಲು. ಆ ಕಡೆಗೆ CC ಕ್ಯಾಮ್ರಾ ಇದೆಯಾ ಅಂತ ಆತುರದಿಂದ ಕೇಳ್ದ. ಇಲ್ಲ ಸರ್, ಆ ಕಡೆ ಕತ್ತಲಿರುತ್ತೆ ಅಂತ ಅಂದ್ಲು.
ಧನ್ಯವಾದಗಳು, ಸುಮ್ಮನೆ ಕೇಳಿದೆ ಅಂತ ಹೇಳಿ ಸಾಮಾನ್ಯನಂತೆ ಕಾಣಲು ಪ್ರಯತ್ನಿಸ್ತಾ ತಕ್ಷಣ ಅಲ್ಲಿಂದ ವೇಗವಾಗಿ ಹೊರಟ. ಆತನ ವೇಗ ಕಂಡು ಅವಳಿಗೆ ಆಶ್ಚರ್ಯ ಆಯಿತು. ಅವಳು ವೆಲ್ಕಮ್ ಅಂತ ಹೇಳಿ ತನ್ನ ಕೆಲಸದಲ್ಲಿ ಮುಳುಗಿದ್ಲು. ಒಂದು ಕ್ಷಣವೂ ತಡ ಮಾಡದೆ ಆ ರೂಮ್ ಕಡೆ ಹೋದ. ನೆಲ ಮಹಡಿಯಲ್ಲಿ ಆತನಿಗೆ ಹೆಚ್ಚು ಶ್ರಮ ಪಡದೆ ಆ ರೂಮ್ ಸಿಕ್ತು. ಓ ಮೈ ಗಾಡ್ ಅಂತ ರೂಮ್ ನೋಡಿ ಅಂದ್ಕೊಂಡ. ನಿಧಾನವಾಗಿ ಒಳಗೆ ಹೋದ. ರೂಮ್ನಲ್ಲಿ ಹೆಚ್ಚು ಬೆಳಕಿರಲಿಲ್ಲ. ಆತನ 6ನೇ ಇಂದ್ರಿಯ ಏನೋ ನಡೀತಾ ಇದೆ ಅಂತ ಎಚ್ಚರಿಸ್ತು. ಯಾರೋ ಬರ್ತಿರುವಂತೆ ಸತ್ ಕೇಳಿಸ್ತು. ವಿಕ್ರಮ್ ತಕ್ಷಣ ಬಾಗಿಲು ಹಾಕೊಂಡ. ಇಬ್ಬರು ಬಾಗಿಲು ತಟ್ಟಿದ್ರು. ಆತ ಬಾಗಿಲು ತೆರೀಲಿಲ್ಲ. ಈಗಾಗಲೇ ಕೆಲಸ ಶುರು ಮಾಡಿದ್ದಾನೆ, ಸರಿ ಬಿಡು, ಎಂಜಾಯ್ ಮಾಡಲಿ, ಅವನ ಅದೃಶ್ಯ ಚೆನ್ನಾಗಿದೆ ಇವತ್ತು ಅಂತ ಅಂದ್ಕೊಂಡು ಅವರು ಹೊರಟು ಹೋದರು. ಅಂದರೆ ಆತನ ಹೊರತಾಗಿ ಬೇರೆಯವರು ಇದ್ದಾರಾ, ಅವರೆಲ್ಲಿದ್ದಾರೆ ಅಂತ ಯೋಚಿಸತೊಡಗಿದ. ಅವರು ಹೋದ ಮೇಲೆ ಆತ ಫೋನ್ಗಾಗಿ ಹುಡುಕ್ತಾ ಅಯ್ಯೋ ಮೇಲೆ ಮರೆತು ಬಂದಿದ್ದೀನಿ ಅಂತ ಅಂದ್ಕೊಂಡು ಕತ್ತಲಿತ್ತು. ಆದರೂ ಆತನ ಕಣ್ಣುಗಳಿಗೆ ಕತ್ತಲು ಅಭ್ಯಾಸವಾಗಿತ್ತು. ಹತ್ತಿರದಲ್ಲಿ ಯಾರೋ ಇದ್ದಂತೆ ಅನ್ನಿಸ್ತು. ಹತ್ತಿರ ಹೋಗಿ ನೋಡಿದ. ಅವಳು ಮಲಗಿದ್ಲು. ಹೇಗಾದರೂ ಅವಳನ್ನ ಹೊರಗೆ ಕರ್ಕೊ ಹೋಗಬೇಕು ಅಂತ ಆಕೆ ಕೈಯನ್ನು ಮುಟ್ಟಲು ಹೋದ. ಆದರೆ ಆತನ ಮನಸ್ಸು ಒಪ್ಪಲಿಲ್ಲ. ಆಕೆ ಹತ್ತಿರ ನಿಂತು ಹೆಲೋ ಹೆಲೋ ಅಂತ ಕರೆದ. ಯಾವ ಉತ್ತರವೂ ಇರಲಿಲ್ಲ. ಆಗ ಆತನ ನೆನಪಾಯ್ತು, ಅವಳಿಗೇನೋ ಕೊಡಿಸಿದ್ದಾರೆ ಅಂತ ಮೊದಲೇ ಹೇಳಿದ್ದು. ಅವ್ರಿಗೆ ಬೈದ್ಕೊಂಡು ಹೆಲೋ ಅಂತ ಮತ್ತೆ ಕರೆದ. ನೀನು ಅಂತ ಹೇಳ್ತಾ ಅವಳು ಕಣ್ಣು ತೆರೆದ್ಲು. ಆಕೆ ಹತ್ತಿರ ಹೋಗಿ ನಿಧಾನವಾಗಿ ಆಕೆ ಕೆನ್ನೆಯನ್ನು ತಟ್ತಾ ಹೆಲೋ, ದಯವಿಟ್ಟು ಎದ್ದೇಳಿ, ನಿಮಗೆ ಅಪಾಯ ಕಾದಿದೆ, ದಯವಿಟ್ಟು ಪ್ರಜ್ಞೆಗೆ ಬನ್ನಿ ಅಂತ ಆಕೆ ಕೆನ್ನೆಯನ್ನು ತಟ್ಟುತ್ತಲೇ ಇದ್ದ. ಆಕೆ ಮಂಪರಿನಿಂದ ಕಣ್ಣು ತೆರೆದ್ಲು. ತನ್ನೆದುರಿಗೆ ಸ್ಪಷ್ಟವಲ್ಲದ ರೂಪ ಕಾಣ್ತು. ದಯವಿಟ್ಟು ಕಣ್ಣು ತೆರೀರಿ ಅಂತ ಆಕೆ ಕಣ್ಣುಗಳನ್ನ ತೆರೆಯಲು ಹೇಳ್ದ. ಆತನಿಗೆ ಸಹ ಆಕೆ ರೂಪ ಸ್ಪಷ್ಟವಾಗಿ ಕಾಣಿಸ್ತಿರ್ಲಿಲ್ಲ. ಇಲ್ಲಿ ಒಂದು ಲೈಟ್ ಕೂಡ ಇಲ್ಲ. ಬೇಕಂತ ಯಾರೋ ಈ ರೀತಿ ಮಾಡಿದ್ದಾರೆ, ಇಲ್ಲಿ ಏನಾಗ್ತಿದೆ ಅಂತ ಅಂದ್ಕೊಂಡ. ನಿಧಾನವಾಗಿ ಆಕೆಯನ್ನು ಸೂಕ್ಷ್ಮವಾಗಿ ಗಮನಿಸ್ದ. ಆಕೆಯ ಕೈಗಳಲ್ಲಿ ತುಂಬ ಬಳೆಗಳಿದ್ವು. ಆಕೆ ಕದಳಿದಾಗಲೆಲ್ಲ ಬಳೆಗಳ ಶಬ್ದ, ಕಾಲ್ಗೆಜ್ಜೆಗಳ ಶಬ್ದ ಕೇಳಿಸ್ತಿತ್ತು. ಆಕೆಯನ್ನು ಮುಟ್ಟಿದಾಗ ಕೈ ಜಾರ್ತಿತ್ತು. ಆಕೆಯನ್ನು ಎಬ್ಬಿಸಲು ವಿಧವಾಗಿ ಪ್ರಯತ್ನ ಮಾಡ್ತಿದ್ದ. ಆತನ ಮನಸ್ಸು ಯಾಕೆ ಹೊಸದಾಗಿ ಸ್ಪಂದಿಸ್ತಿದೆ ಎಂಬುದು ಆತನಿಗೆ ಅರ್ಥ ಆಗ್ತಿರಲಿಲ್ಲ. ಹೇಗಾದರೂ ಆಕೆಯನ್ನು ರಕ್ಷಿಸಬೇಕೆಂಬ ಒಂದೇ ಪ್ರಯತ್ನದಲ್ಲಿ ಆತ ಇದ್ದ. ಆದರೆ ಅವಳು ಪೂರ್ಣವಾಗಿ ಪ್ರಜ್ಞೆಯಿಲ್ಲ ಎಂಬುದು ಆತನಿಗೆ ಗೊತ್ತಾಯಿತು. ಆದರೂ ಆತ ಮಾಡಿದ ಪ್ರಯತ್ನಗಳಿಗೆ ಆಕೆ ಕೆಲವು ಕ್ಷಣಗಳಲ್ಲಿ ಮಂಪರಿನಿಂದ ಕಣ್ತೆರೆದ್ಲು.